ಈ ಜಗತ್ತು ಸಾಧನೆಗೆ ತಲೆಬಾಗುತ್ತದೆ. ಸಾಧಿಸದೆ ವಿರಮಿಸದಿರಿ, ಏಕೆಂದರೆ ನಿಮ್ಮ ಆನಂತರ ಸಾಧನೆಯೊಂದೇ ಮಾತನಾಡುತ್ತದೆ. ಇತಿಹಾಸದ ಬಗೆಗಿನ ಜ್ಞಾನ ಅತ್ಯಗತ್ಯ. ಇತಿಹಾಸ ಅರಿವಿದ್ದರೆ ಭವಿಷ್ಯದ ಅನೇಕ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಹುದು. ಅರ್ಥ ಮಾಡಿಕೊಳ್ಳದ ಜನರಲ್ಲಿ ವಾದಿಸಲು ಹೋಗಬೇಡಿ. ಅರ್ಥಹೀನ ಮಾತುಗಳಿಂದ ಅರ್ಥಪೂರ್ಣ ಮೌನವೇ ಲೇಸು. ಹಸಿವನ್ನು ಬೇಟೆಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ. ಸೋಲನ್ನು ಬೇಟೆಯಾದಾಗ ಗೆಲುವಿನ ದಾರಿ ಸಿಗುತ್ತದೆ. ಅತಿಯಾಗಿ ಪರಾವಲಂಬಿಗಳಾಗದಿರಿ, ಏಕೆಂದರೆ ನಮ್ಮ ಮಾರ್ಗದಲ್ಲಿ ನಾವು ಏಕಾಂಗಿಯಾಗಿ ಬಹಳಷ್ಟು ಬಾರಿ ಸಾಗಬೇಕಿದೆ. ನಾವು ದಾರಿಯಲ್ಲಿ ಎಡವಿ ಬೀಳುವುದು ಸಣ್ಣ ಕಲ್ಲಿಗೆ ಹೊರತು ಬಂಡೆಗಲ್ಲಿಗಲ್ಲ. ಬಾಳಿನ ಸಣ್ಣ ಸಮಸ್ಯೆಗಳನ್ನು ಎದುರಿಸುತ್ತಾ ದೊಡ್ಡ ಗಂಡಾಂತರವನ್ನೇ ಸೋಲಿಸಬಹುದು. ಸಮಸ್ಯೆ ಎನ್ನುವುದು ಕಿರಿದಾಗಿ ಇರುವಾಗಲೇ ಅದನ್ನು ಬೇರು ಸಮೇತವಾಗಿ ಕಿತ್ತು ಹಾಕಬೇಕು. ಇಲ್ಲವಾದಲ್ಲಿ ಅದು ಬೆಳೆದು ನೆರೆಹೊರೆಯವರಿಗೂ ತೊಂದರೆಯನ್ನು ನೀಡುತ್ತದೆ. ಗುರಿ ತಲುಪುವ ಅಚಲವಾಗಿರುವಂತಹ ನಿರ್ಧಾರ ಮಾಡಿದರೆ ಅದೆಂದಿಗೂ ಕೂಡ ದೂರವೆನಿಸುವುದೇ ಇಲ್ಲ. ಗುರಿಯ ನಿಶ್ಚಯವಾಗದಿದ್ದರೆ ಪಯಣ ಹೇಗೆ ಆರಂಭಿಸುವಿರಿ? ಜೀವನದಲ್ಲಿ ಗುರಿ ಇರಲಿ. ನಿಶ್ಚಯವಾಗಿರುವಂತಹ ಉದ್ದೇಶವನ್ನು ಸಾಧಿಸಲು ಶ್ರದ್ಧೆಯಿಂದ ಮುನ್ನಡೆಯಿರಿ. ಕೆಲವೊಮ್ಮೆ ಎಡವಿದರೂ ಉತ್ತಮವಾಗಿರುವಂತಹ ಗುರಿಯನ್ನೇ ಮುಟ್ಟುವಿರಿ. ದೇವರು ವರ ಮತ್ತು ಶಾಪವನ್ನೇ ನೀಡುವುದಿಲ್ಲ, ಅವಕಾಶವನ್ನು ಮಾತ್ರ ನೀಡುತ್ತಾನೆ. ಅದನ್ನು ವರ ಅಥವಾ ಶಾಪವನ್ನಾಗಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಅಷ್ಟೇ. ಒತ್ತಡದಿಂದ ಕಂಗಾಲಾಗದಿರಿ, ಅದು ನಮ್ಮಲ್ಲಿರುವ ಒಳ್ಳೆಯದನ್ನು ಹೊರಹಾಕುವಂತೆ ಮಾಡುತ್ತದೆ. ಬದುಕೆನ್ನುವುದೇ ಒಂದು ಅನರ್ಘ್ಯ ರತ್ನ. ಅದನ್ನು ಸುಂದರಗೊಳಿಸಿಕೊಳ್ಳಬೇಕು ಹೊರತು ಬಾಳನ್ನು ದಾಟಿ ಯಾವುದೋ ರತ್ನವಿದೆ ಎಂದು ಹುಡುಕುತ್ತಾ ಕೂರಬಾರದು. ಅಸೂಯೆ ಎನ್ನುವುದು ನಮ್ಮಲ್ಲಿರುವಂತಹ ಬದಲಾವಣೆಯನ್ನು ಬೆಳವಣಿಗೆ ಕಾರಣವಾಗಬೇಕೇ ಹೊರತು ಬೇರೆಯವರ ಮೇಲಿನ ದ್ವೇಷಕ್ಕೆ ಅಡಿಗಲ್ಲಾಗಬಾರದು. ಶಿಕ್ಷಣ ಉದ್ಯೋಗದಿಂದ ಜೀವನ ಸುಗಮವಾಗುತ್ತದೆ. ಆದರೆ ಬಾಳಿನಲ್ಲಿ ಪರಿಪೂರ್ಣತೆ ಸ್ಥಿರವಾಗಿರಬೇಕಾದರೆ ಉತ್ತಮ ಮಾರ್ಗದಲ್ಲಿ ಚಲಿಸಬೇಕಾಗುತ್ತದೆ. ಇನ್ನೊಬ್ಬರನ್ನು ಸೋಲಿಸುವುದು ಸುಲಭದ ಕೆಲಸ. ಅದೇ ಇನ್ನೊಬ್ಬರನ್ನು ಗೆಲ್ಲಿಸುವುದು ತುಂಬ ಕಷ್ಟಕರವಾಗಿರುವಂತಹ ಕೆಲಸ. ಮೋಸ ವಂಚನೆ ಯಾರು ಬೇಕಾದರೂ ಮಾಡಬಹುದು. ಆದರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಕೆಲವು ಜನರು ಮಾತ್ರ ಇದನ್ನು ಮಾಡಲು ಸಾಧ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.